ನಾಳೆ ಕೋರ್ಟ್ ಕಟಕಟಿಗೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಹಿನ್ನೆಲೆ ನಾಳೆ ಕೋರ್ಟ್ಗೆ ದರ್ಶನ್ ಅಂಡ್ ಗ್ಯಾಂಗ್ ಹಾಜರು. ವಿಚಾರಣೆಯ ಬಳಿಕ ವಿದೇಶಕ್ಕೆ ನಟ ದರ್ಶನ್ ಡೆವಿಲ್ ಶೂಟಿಂಗ್ಗಾಗಿ ಥೈಲ್ಯಾಂಡ್ಗೆ ಹೋಗುವಂತಹ ದರ್ಶನ್. ನಾಳೆ ಕೋರ್ಟ್ ಕಟಕಟಿಗೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆಯ ಹಿನ್ನೆಲೆ ನಾಳೆ ಕೋರ್ಟ್ಗೆ ದರ್ಶನ್ ಮತ್ತೆ ಗ್ಯಾಂಗ್. ವಿಚಾರಣೆಯ ಬಳಿಕ ವಿದೇಶಕ್ಕೆ ನಟ ದರ್ಶನ್ ಡೆವಿಲ್ ಶೂಟಿಂಗ್ಗಾಗಿ ಥೈಲ್ಯಾಂಡ್ಗೆ ನಟ ದರ್ಶನ್. ಇದೇ ವಾರದಲ್ಲಿ ವಿದೇಶಕ್ಕೆ ನಟ ದರ್ಶನ್ ಹೋಗ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನಾಳೆ ಕೋರ್ಟ್ ಕಟಕಟೆಯಲ್ಲಿ ನಟ ದರ್ಶನ್ ಹಾಜರಾಗಲಿದ್ದಾರೆ. ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ ಕೂಡ ನಾಳೆ ಕೋರ್ಟ್ಗೆ ಹೋಗಬೇಕು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪಿ ಪವಿತ್ರ ಗೌಡ, A2 ಆರೋಪಿ ನಟ ದರ್ಶನ್ ನಾಳೆ ಕೋರ್ಟ್ ಕಟಕಟೆಯ ಏರಲಿರುವಂತಹ ಚಾಲೆಂಜಿಂಗ್ ಸ್ಟಾರ್. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆಯ ಹಿನ್ನೆಲೆಯಲ್ಲಿ ನಾಳೆ ಕೋರ್ಟ್ಗೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಹಾಜರಾಗಲಿದ್ದು ಏನಾಗುತ್ತೆ ಈಗ ಅದು ನೋಡಬೇಕಾಗಿದೆ. ವಿಚಾರಣೆಯ ಬಳಿಕ ವಿದೇಶಕ್ಕೆ ನಟ ದರ್ಶನ್ ಅವರು ಹೋಗ್ತಾ ಇದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಥೈಲ್ಯಾಂಡ್ನಲ್ಲಿ ನಡೀತಾ ಇರುವಂತಹ ಕಾರಣ ಇದೇ ವಾರದಲ್ಲಿ ವಿದೇಶಕ್ಕೆ ಮತ್ತೆ ನಟ ದರ್ಶನ್ ಹೋಗ್ತಾ ಇದ್ದಾರೆ. ಎಸ್, ಮನೆ ಕೆಲಸದಾಖೆಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಆರೋಪಿಯಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರಣಾ ನ್ಯಾಯಾಲಯದಲ್ಲಿ ಜಾಮೀನು ಕೋರಬೇಕು. ಈ ಒಂದು ಅರ್ಜಿಯನ್ನ ವಿಚಾರಣಾ ನ್ಯಾಯಾಲಯವು 10 ದಿನಗಳಲ್ಲಿ ಇತ್ಯರ್ಥ ಮಾಡಬೇಕು. ಹೈಕೋರ್ಟ್ ನಿರ್ದೇಶನ ಈ ತರ ನೀಡಿದೆ. 2ನೇ ಬಾರಿಗೆ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರಿದ್ದಂತಹ ಏಕಸದಸ್ಯ ಪೀಠ ಹಿಂಗಂತ ನಿರ್ದೇಶನ ನೀಡಿದೆ. ಮೊದಲಿಗೆ ಪ್ರಜ್ವಲ್ ಅವರ ವಿಚಾರಣೆ ನ್ಯಾಯಾಲಯದಲ್ಲಿ ಜಾಮೀನು ಕೋರಬೇಕು. ಅಲ್ಲಿನ ಅರ್ಜಿ ಪುರಸ್ಕಾರವಾದ ಆಗದೆ ಹೋಗಿದ್ರೆ ಹೈಕೋರ್ಟ್ ಅನ್ನ ಕದವನ್ನ ತಟ್ಟಲಿಕ್ಕೆ ಅವಕಾಶ ಇದ್ದೇ ಇರುತ್ತದೆ. ಪ್ರಜ್ವಲ್ ಸಲ್ಲಿಸಿರುವಂತಹ ಈ ಒಂದು ಜಾಮೀನು ಅರ್ಜಿಯನ್ನ ವಿಚಾರಣೆ ನ್ಯಾಯಾಲಯವು 10 ದಿನಗಳಲ್ಲಿ ನಿರ್ಧಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಜಿ ಇತ್ಯರ್ಥಪಡಿಸಿದೆ. ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಫಿಯಾಕ್ಕೆ ಕಡಿವಾಣ ಯಾವಾಗ? ಬೆಂಗಳೂರಿನಲ್ಲಿ ಟೋಯಿಂಗ್ ಮಾರುಚಾರಿ ಡೌಟ್. ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನ ನಿಲ್ಲಿಸಿದ್ರೆ ಹೆಚ್ಚುವರಿ ದಂಡ. ಟೋಯಿಂಗ್ ಬದಲಾಗಿ ಹೆಚ್ಚುವರಿ ದಂಡ ವಿಧಿಸಲು ಪ್ಲಾನ್. ಟೋಯಿಂಗ್ ಮಾರುಚಾರಿ ಮಾಡುವ ಬಗ್ಗೆ ಮೂಡದಂತಹ ಒಮ್ಮತ. ಹಲವು ಬಾರಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದಂತಹ ಗೃಹ ಸಚಿವರು, ಆದರೆ ಅನುದಾನ ಕೊರತೆಯಿಂದಾಗಿ ನೆನೆಗುದಿಗೆ ಬಿದ್ದಿರುವಂತಹ ಟೋಯಿಂಗ್ ಜಾರಿ. ಬೆಂಗಳೂರಿನಲ್ಲಿ ಟೋಯಿಂಗ್ ಮಾಫಿಯಾಕ್ಕೆ ಕಡಿವಾಣ ಬೀಳುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಬೆಂಗಳೂರಿನಲ್ಲಿ ಟೋಯಿಂಗ್ ಮಾರುಚಾರಿ ಆಗುವುದು ಡೌಟೇ ಆಗಿದೆ. ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಹೆಚ್ಚುವರಿ ದಂಡವನ್ನ ವಿಧಿಸಲಿಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಟೋಯಿಂಗ್ ಬದಲಾಗಿ ಹೆಚ್ಚುವರಿ ದಂಡವನ್ನ ವಿಧಿಸಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಟೋಯಿಂಗ್ ಮಾರುಚಾರಿ ಮಾಡುವ ಬಗ್ಗೆ ಮೂಡಿರುವಂತಹ ಒಮ್ಮತ. ಹಲವು ಬಾರಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಮಾಡಿದಂತಹ ಗೃಹ ಸಚಿವಾಲಯ. ಆದ್ರೂ ಕೂಡ ಅನುಮಾನ ಇದೆ. ಯಾಕಂದ್ರೆ ಟೋಯಿಂಗ್ ಯಾವಾಗ ಬೇಕಾದ್ರೂ ಅವಾಗ ಬಂದು ನಿಮ್ ಗಾಡಿಯನ್ನ ಎತ್ತಾಕೊಂಡು ಹೋಗಬಹುದು. ಆದ್ರೆ ಪಾರ್ಕಿಂಗ್ ಸ್ಥಳದಲ್ಲಿ ನೀವು ಇಡದೆ ಹೋದ್ರೆ ಆ ಕೆಲಸ ಆಗುತ್ತೆ. ಹೀಗಾಗಿ ಅರ್ಜೆಂಟ್ ಏನಾದ್ರು ಹೋಗ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಅದು ಇಷ್ಟ ಆಗೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಈಗ ಟೋಯಿಂಗ್ ವಿಚಾರವಾಗಿ ಯಾರೂ ಕೂಡ ಒಮ್ಮತವನ್ನು ನೀಡ್ತಾ ಇಲ್ಲ. ಅದರ ಬದಲಿಗೆ ಹೆಚ್ಚುವರಿ ದಂಡವನ್ನು ವಿಧಿಸಲಿಕ್ಕೆ ಸರ್ಕಾರ ಹೇಳ್ತಾ ಇರುವಂತದ್ದು. ಬೆಂಗಳೂರಿನ ಜನರ ಸಮಸ್ಯೆಯನ್ನ ತಪ್ಪಿಸುವುದಕ್ಕೆ ಕೊನೆಗೂ ಕೂಡ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಮುಂದಾಗಿದ್ದಾರೆ. ಪಾಲಿಕೆ ವ್ಯಾಪ್ತಿಯ 8 ವಲಯಗಳಲ್ಲಿ ಸಾರ್ವಜನಿಕ ಕುಂದುಕೊರತೆಯನ್ನ ಪರಿಹರಿಸುವ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರತಿ ತಿಂಗಳು ಮೊದಲನೇ ಶುಕ್ರವಾರದಂದು ಪಶ್ಚಿಮ ವಲಯ, ಪ್ರತಿ ತಿಂಗಳು 2ನೇ ಮಂಗಳವಾರದಂದು ಮಹದೇವಪುರ ವಲಯ, ಪ್ರತಿ ತಿಂಗಳ 2ನೇ ಶುಕ್ರವಾರದಂದು ಯಲಹಂಕ ವಲಯ, ಪ್ರತಿ ತಿಂಗಳ 3ನೇ ಮಂಗಳವಾರ ದಾಸರಹಳ್ಳಿ ವಲಯ, ಪ್ರತಿ ತಿಂಗಳ 3ನೇ ಶುಕ್ರವಾರ ರಾಜರಾಜೇಶ್ವರಿ ನಗರ ಅದರ ವಲಯ, ಪ್ರತಿ ತಿಂಗಳ 4ನೇ ಮಂಗಳವಾರ ಬೊಮ್ಮನಹಳ್ಳಿ ವಲಯ, ಪ್ರತಿ ತಿಂಗಳ 4ನೇ ಶುಕ್ರವಾರ ದಕ್ಷಿಣ ವಲಯದಲ್ಲಿ ಸಾರ್ವಜನಿಕ ಕುಂದುಕೊರತೆಯಲ್ಲಿ ಕಮಿಷನರ್ ಆಗಿರುವಂತಹ ಮಹೇಶ್ವರ ರಾವ್ ಆಲಿಸಲಿದ್ದಾರೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಿ ಪರಿಹಾರವನ್ನ ನೀಡುವ ಸಲುವಾಗಿ ನಾಗರಿಕ ಸಹಾಯ ಕೇಂದ್ರ ತೆರೆದಿದೆ. ಆದರೆ ಮುಂದೆ ಸಾರ್ವಜನಿಕರು ತಮ್ಮ ಕುಂದುಕೊರತೆ ಅಥವಾ ಮಾನವೀಯತೆಗೆ ಸಹಾಯವಾಣಿಯಾಗಿರುವಂತಹ 9483166625ಕ್ಕೆ ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ.
ಕಳೆದ ಕೆಲ ದಶಕಗಳಲ್ಲಿ ಕೊಲೆಯಾಗಿರುವಂತಹ ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಎನ್ನಲಾಗಿರುವಂತಹ ದೂರಿನ ಸಂಬಂಧ ತಕ್ಷಣ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಆರಂಭ ಮಾಡುವುದು ಸದ್ಯದ ತುರ್ತು ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಕೀಲ ಎ ವಿಲೈನ್ ಅವರು ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ತಾನು ದೂರುದಾರರನ್ನ ಪ್ರತಿನಿಧಿಸುತ್ತಾ ಇಲ್ಲ, ಆದರೆ ಸಾರ್ವಜನಿಕ ಹಿತಾಸಕ್ತಿ ಹಾಗೂ ಮಾಧ್ಯಮ ಮತ್ತು ಜನರಿಗೆ ಇಂತಹ ಅತ್ಯಂತ ವಿಷಯ ಸಂದರ್ಭದಲ್ಲಿ ನಮ್ಮ ಕ್ರಿಮಿನಲ್ ನ್ಯಾಯಾಲಯ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ತಿಳುವಳಿಕೆ ಮಾಡುವಂಥದ್ದು ಅಥವಾ ತಿಳಿಸುವಂತಹ ಉದ್ದೇಶ ಈ ಒಂದು ವಿಚಾರಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕೊಲೆ ಆರೋಪದ ಸಂಬಂಧ ಎಫ್ಐಆರ್ ದಾಖಲೆಯಾದರೆ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಲಿಕ್ಕೆ ಪೊಲೀಸರು ಅನುಮತಿಯನ್ನು ಕಾಯಬೇಕಾಗಿದೆ. ಅದರ ಅಗತ್ಯ ಇರುವುದಿಲ್ಲ. ಇದೇ ತತ್ವ ಇಲ್ಲಿಯೂ ಇರುತ್ತದೆ, ಅನ್ವಯಿಸುತ್ತದೆ ಅಂತ ಹೇಳಿ ವೆಲ್ಲನ್ ಅವರು ವಿವರಿಸಿದ್ದಾರೆ. ಒಂದೊಮ್ಮೆ ಪೊಲೀಸರು ಕೊಲೆಯಾದವರನ್ನ ಎಲ್ಲಿ ಹೂಳಲಾಗಿದೆ ಎಂಬುದು ತಿಳಿದ್ರೆ, ಆದರೆ ಅವರನ್ನ ಅಂದ್ರೆ ಕೊಲೆ ಆಗಿರುವಂಥವರು ಎಲ್ಲ ಅವರನ್ನ ಹೂಳಲಾಗಿದೆ ಎಂಬುದು ತಿಳಿದಿದೆ ಅನ್ನೋದಾದ್ರೆ ಅವರ ಶವವನ್ನ ತೆಗೆದುಕೊಳ್ಳುವುದಕ್ಕೂ ಮುನ್ನ ಔಪಚಾರಿಕ ಪ್ರಕ್ರಿಯೆ ಮುಗಿಸುವವರೆಗೆ ಕಾಯುತ್ತೇವೆ ಅಂತ ಹೇಳಿದ್ದ ಆಗ ಸಾರ್ವಜನಿಕರು ಆಕ್ರೋಶ ಸಮರ್ಥನೀಯವಾಗಿರುತ್ತದೆ ಅಂತ ತಿಳಿಸಿದ್ದಾರೆ. ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಹೊಸ ಸಂಕಷ್ಟ ಎದುರಾಗಿದೆ. ಸಿಪಿ ಯೋಗೇಶ್ವರ್ ಕುಟುಂಬ ಕಲಹ ಹೈಕಮಾಂಡ್ನ ಅಂಗಳ ತಲುಪಿದೆ. ಸಿಪಿ ಯೋಗೇಶ್ವರ್ ವಿರುದ್ಧ ಅವರ ಮಾಜಿ ಪತ್ನಿ ಮತ್ತು ಪುತ್ರ ದೂರನ್ನ ನೀಡಿದ್ದಾರೆ. ಇಂದು ಸುರ್ಜೇವಾಲಾ ಭೇಟಿಯಾದ ಮಂಜುಳಾ ನಿಶಾ ಯೋಗೇಶ್ವರ್ ದೂರಿನ ಸುರಿಮಳೆಗೈದಿದ್ದಾರೆ. ನಮ್ಮ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ, ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಮಾಜಿ ಪತ್ನಿ ಮಂಜುಳಾ ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆಯೋ ಕನಸನ್ನ ಕಾಣ್ತಾ ಇದ್ದಂತಹ ಸಿಪಿ ಯೋಗೇಶ್ವರ್ಗೆ ಶಾಕ್ ನೀಡಲಾಗಿದೆ. ನಾನು ಈ ಪ್ರೈವೇಟ್ ಮಾರ್ಟನ್ನ ನಾನು ಮೀಟಿಂಗ್ ಕಲಿಬಾರ್ದು ಅಂತಲ್ವಾ, ನಾವು 40 ವರ್ಷದಿಂದ ಈಗ ನಮ್ಮ ಜೊತೆಗೆ ನಾನು 40 ವರ್ಷದಿಂದ ಇಟ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿವರೆಗೂ ಒಂದು ದಿವಸ ನನ್ನ ವಿಚಾರ ಬಂತ ಆಚೆ ಬಂದಿಲ್ಲ. ಯಾರು ತಂದಿರೋದು ಆಚೆ? ಪ್ರೈವೇಟ್ ವಿಚಾರನ ಪ್ರೈವೇಟಾಗಿ ಸಾಲ್ವ್ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರಿಗೆ ಇರ್ಬೋದು. ಯಾಕಂದರೆ ಈಸ್ ದ ಒನ್ ಇಸ್ ಎ ಪಬ್ಲಿಕ್ ಲೈಫ್. ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇರೋದು ಇಷ್ಟು ವರ್ಷದಿಂದ ನಾವು ಏನು ತಂದೇ ಇರಲಿಲ್ಲ ಆಚೆ. ಅವ್ರ ಪಬ್ಲಿಕ್ ಲೈಫ್ ಇರೋರಿಗೆ ವಿಚಾರ ಅವ್ರಿಗೆ. ನಾನು ಈ ಪ್ರೈವೇಟ್ ಮಾರ್ಟನ್ನ ನಾನು ಮೀಟಿಂಗ್ ಜೈಲಿನಿಂದಲೇ ಕರ್ನಾಟಕ ಸೇರಿ ದೇಶದ ವಿವಿಧೆಡೆ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸಿದಂತಹ ಪ್ರಕರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯ ಸಿಎಆರ್ ಪೊಲೀಸ್ ಅಧಿಕಾರಿ ಸೇರಿ 3 ಶಂಕಿತ ಉಗ್ರರನ್ನ ಎನ್ಐಎ ಬಂಧಿಸಿದೆ. ಶಂಕಿತ ಉಗ್ರರನ್ನ ಇಂದು ಕೋರ್ಟ್ಗೆ ಹಾಜರುಪಡಿಸಿರುವಂತಹ ಎನ್ಐಎ ಅಧಿಕಾರಿಗಳ ತಂಡ ಕಸ್ಟಡಿಗೆ ಪಡೆದಿದೆ. ಈ ಮಧ್ಯೆ ಉಗ್ರ ಟಿ ನಾಸೀರ್ ಕುರಿತು ಹಲವು ಸ್ಫೋಟಕ ವಿಚಾರಗಳು ಬಯಲಿಗೆ ಬಂದಿದೆ. ಇನ್ನು 3 ಶಂಕಿತ ಉಗ್ರರ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರ ತಾಲೂಕಿನ ಭಟ್ರಹಳ್ಳಿ ಗ್ರಾಮದ ಸತೀಶ್ ಗೌಡ ಎಂಬುವಾತನನ್ನ ಎನ್ಐಎ ನೋಟಿಸ್ ಅನ್ನು ನೀಡಿದೆ. ಶಂಕಿತರಿಗೆ ಸಿಮ್ ಕಾರ್ಡ್ ನೀಡಿದಂತಹ ಆರೋಪದ ಮೇಲೆ ಸತೀಶ್ ಗೌಡಗೆ ನೋಟಿಸ್ ಅನ್ನು ನೀಡಲಾಗಿದೆ. ಸತೀಶ್ ಮನೆಯಲ್ಲಿ ಇಲ್ಲದ ಕಾರಣ ಕುಟುಂಬಸ್ಥರಿಗೆ ನೋಟಿಸ್ ಅನ್ನು ನೀಡಿದ್ದು ಇಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಅಧಿಕಾರಿಗಳು. 3 ವರ್ಷಗಳ ಹಿಂದೆ ಸತೀಶ್ ಗೌಡ ಏರ್ಟೆಲ್ ಸಂಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಈ ಕೆಲಸ ಮಾಡುತ್ತಿರುವಾಗ ಈ ಒಂದು ಕೆಲಸವನ್ನ ಆತ ಮಾಡಿದ್ದಾನೆ ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಕಿಟಿ ಪಾರ್ಟಿಯಲ್ಲಿ ಪರಿಚಯವಾಗಿರುವಂತಹ ಸ್ನೇಹಿತೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಂತಹ ಮಹಿಳೆ ಸಿಕ್ಕಿಹಾಕಿಕೊಂಡಿದ್ದಾಳೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿಕೊಂಡು ಗಾಳವನ್ನು ಹಾಕ್ತಾ ಇದ್ದಂತಹ ಸವಿತಾ ಎನ್ನುವಂತಹ ಮಹಿಳೆಯನ್ನ ಬೆಂಗಳೂರಿನ ಬಸವೇಶ್ವರ ನಗರದ ಪೊಲೀಸರು ಬಂಧಿಸಿದ್ದಾರೆ. ಕಿಟಿ ಪಾರ್ಟಿಯಲ್ಲಿ ಆ ಒಂದು ಪಾರ್ಟಿಯ ಹೆಸರನ್ನ ಹೇಳಿಕೊಂಡು ಆ ಒಂದು ಪಾರ್ಟಿಯ ನೆಪದಲ್ಲಿ ಶ್ರೀಮಂತ ಮಹಿಳೆಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಸವಿತಾ ಇವರಿಗೆ 20ಕ್ಕೂ ಹೆಚ್ಚು ಮಹಿಳೆಯರಿಗೆ ಬರೋಬ್ಬರಿ 30 ಕೋಟಿ ರೂಪಾಯಿ ಅಧಿಕ ಹಣವನ್ನ ವಂಚನೆ ಮಾಡಿದ್ದಾಳೆ ಅಂತ ಹೇಳಿ ತಿಳಿದು ಬಂದಿದ್ದು, ಈ ಸಂಬಂಧ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಕಿಟಿ ಪಾರ್ಟಿ ಹೆಸರಿನಲ್ಲಿ ಶ್ರೀಮಂತ ಮಹಿಳೆಯರನ್ನ ಪರಿಚಯ ಮಾಡಿಕೊಂಡಿದ್ದಂತಹ ಸವಿತಾ ತನಗೆ ಹಲವು ರಾಜಕಾರಣಿಗಳು ಗೊತ್ತಿದೆ ಅಂತ ಹೇಳ್ತಾ ಇದ್ಲು. ಅವಳನ್ನ ಪುಸಲಾಯಿಸಿ ಅಂದ್ರೆ ಆ ಒಂದು ಹೆಣ್ಮಕ್ಳನ್ನ ಪುಸಲಾಯಿಸಿ ಹೂಡಿಕೆಯ ನೆಪದಲ್ಲಿ ಹಣವನ್ನ ಪಡಿತಾ ಇದ್ಲು, ವಂಚನೆಯನ್ನ ಮಾಡ್ತಾ ಇದ್ಲು. ಅದು ಈಗ ಬಯಲಿಗೆ ಬಂದಿದೆ.
ಶಾಪಿಂಗ್ ಹೋಗಿದ್ದಕ್ಕೆ ಆಕ್ರೋಶಗೊಂಡಿರುವಂತಹ ಪತಿ ಹೆಂಡತಿಯನ್ನೇ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ. 29 ವರ್ಷದ ಪದ್ಮಜ ಅನ್ನುವಂತಹ ಅವಳ ಪತಿ ಹರೀಶ್ ಕಾಲಿನಿಂದ ತುಳಿದು ಉಸಿರುಗಟ್ಟಿಸಿ ಕೊಂದಿದ್ದಾನೆ. ಪೂಜಾ ಶಾಪಿಂಗ್ಗೆ ಹೋಗಿದ್ದಕ್ಕೆ ಆಕ್ರೋಶಗೊಂಡಿರುವಂತಹ ಹರೀಶ್ ಜಗಳವನ್ನ ತೆಗೆದು ಆಕೆಗೆ ಹೊಡೆದಿದ್ದಾನೆ, ಕೆಳಗೆ ಬೀಳಿಸಿದ್ದಾನೆ. ಬಳಿಕ ಕಾಲಿನಿಂದ ಪೂಜಾಳ ಕತ್ತನ್ನ ತುಳಿದು ಉಸಿರುಗಟ್ಟಿಸಿ ಭೀಕರವಾಗಿ ಹತ್ಯೆಗೈದಿದ್ದಾನೆ. ಕೋಲಾರ ಮೂಲದ ದಂಪತಿ ಬಿಇ ಪದವೀಧರರಾಗಿದ್ಲು ಕೂಡ. ಅವರಿಬ್ರು ಕೂಡ ಮದುವೆಯಾಗಿದ್ರು. ಇಬ್ರು ಕೂಡ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಕೆಲ ತಿಂಗಳ ಹಿಂದಷ್ಟೇ ಪತಿ ಕೆಲಸವನ್ನ ಬಿಟ್ಟು ಮನೆಯಲ್ಲಿಯೇ ಇದ್ದ. ಪತ್ನಿ ಜೊತೆ ಕ್ಷುಲ್ಲಕ ಕಾರಣಕ್ಕೆ ಆಗಾಗ ಜಗಳ ಮಾಡುತ್ತಾ ಇದ್ದ. ಹೀಗಿರುವಾಗ ಪೂಜಾ ಶಾಪಿಂಗ್ಗೆ ಹೋಗಿದ್ದಕ್ಕೆ ಹರೀಶ್ ಆಕ್ರೋಶಗೊಂಡಿದ್ದಂತಹ ಪೂಜಾ ಶಾಪಿಂಗ್ ಮುಗಿಸಿಕೊಂಡು ಮನೆಗೆ ಬರ್ತಾ ಇದ್ದಂತೆಯೇ ಆಕೆಯನ್ನ ಜಗಳಕ್ಕೆ ಕರೀತಾನೆ, ಜಗಳ ಮಾಡ್ಕೊಳ್ತಾರೆ. ಈ ವೇಳೆ ಆಕೆಗೆ ಹೊಡೆದು ಕೆಳಗಡೆ ಉರುಳಿಸಿ ಬಳಿಕ ಕತ್ತನ್ನ ಹಿಸುಕಿ ಸಾಯಿಸಿದ್ದಾನೆ. ಈ ಸಂಬಂಧ ಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದ್ದು ಆರೋಪಿಯ ಪತಿ ಹರೀಶ್ನನ್ನ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.